ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅತ್ಯಾಚಾರ ಪ್ರಕರಣದ ಆರೋಪಿ ಇದೀಗ ಜೈಲಿಗೆ ಶಿಫ್ಟ್. ಜೂನ್ 24ರವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಕೋರ್ಟ್. ಇಷ್ಟು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಯಲ್ಲಿದ್ದಂತ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ಆರೋಪ ಹಾಗೂ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಹೊತ್ತಿರುವಂತ ಪ್ರಜ್ವಲ್ ಇದೀಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. 42ನೇ ACMM ಕೋರ್ಟ್ನಿಂದ ಈ ಆದೇಶ ಹೊರಬಿದ್ದಿದೆ. ಎಸ್ಐಟಿ ತನ್ನ ಕಸ್ಟಡಿಯಲ್ಲಿದ್ದುಕೊಂಡು ಇಲ್ಲಿವರೆಗೂ ಕೂಡ ವಿಚಾರಣೆಯನ್ನು ಕೈಗೆತ್ತಿಕೊಂಡಿತ್ತು. ಎಸ್ಐಟಿ ಕಸ್ಟಡಿಯನ್ನು ವಿಸ್ತರಿಸಬೇಕು ಅಂತ ಕೇಳಿ ಮನವಿ ಮಾಡಿಕೊಂಡಿತ್ತು. ಬಟ್ ಕೋರ್ಟ್ ಇದೀಗ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ನ್ಯಾಯಾಂಗ ಬಂಧನದಲ್ಲಿ ಅಂದರೆ ಪರಪ್ಪನ ಅಗ್ರಹಾರಕ್ಕೆ ಪ್ರಜ್ವಲ್ ರೇವಣ್ಣ ಶಿಫ್ಟ್. ಇವತ್ತಿನಿಂದ ಜೂನ್ 24ರವರೆಗೆ ನ್ಯಾಯಾಂಗ ಬಂಧನಕ್ಕೆ. ಒಂದು ವೇಳೆ ಮತ್ತೆ ವಿಚಾರಣೆ ಅಗತ್ಯವಿದೆ ಅಂತ ಕೇಳಿದರೆ ಅಥವಾ ತನಿಖಾಧಿಕಾರಿಗೆ ಅನ್ನಿಸಿದರೆ ಅಗೇನ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂಥ ಕೋರ್ಟ್ ಅನುಮತಿ ಕೇಳುವಂಥ ಅವಕಾಶ ತನಿಖಾಧಿಕಾರಿಗಳಿಗಿರುತ್ತೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಇನ್ನು ಜೈಲು ವಾಸ ಫಿಕ್ಸ್ ಆಗಿದೆ. ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಜೂನ್ 24ರವರೆಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡುತ್ತಾರೆ. ಸಂತೋಷ್, ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೊಲೀಸ್ ಕಸ್ಟಡಿನ ಅಥವಾ ಜುಡಿಷಿಯಲ್ ಕಸ್ಟಡಿನ ಅನ್ನೋ ರೀತಿಯಲ್ಲಿ ವಾದ ಪ್ರತಿವಾದ ಆಯಿತು. ಜೊತೆಗೆ ಕೋರ್ಟ್ನಲ್ಲೂ ಕೂಡ ಸ್ವಾರಸ್ಯಕರವಾದಂಥ ಕೆಲವು ವಿಚಾರಗಳು ಕೂಡ ಪ್ರಸ್ತಾಪ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸಂತೋಷ್, ದಶರಥ, ಇವತ್ತಿಗೆ ಪ್ರಜ್ವಲ್ ರೇವಣ್ಣದು ಎಸ್ಐಟಿ ಕಸ್ಟಡಿ ಏನಿತ್ತು ಇವತ್ತು ಕೂಡ ಅಂತಿಮವಾಗಿ ಬಸವನಗುಡಿ ಮನೆಗೆ ಸ್ಥಳ ಮಜೂರನ್ನ ಮಾಡಿದ ಬಳಿಕ ನಂತರ ಆತನ್ನ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿರುವಂತದ್ದು. ಕೋರ್ಟ್ನಲ್ಲೂ ಕೂಡ ಏನು ಪ್ರಜ್ವಲ್ ರೇವಣ್ಣನ ಹಾಜರುಪಡಿಸಿದ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ ಅಲ್ಲಿ ಅವರ ಪರವಾಗಿ ಕೂಡ ವಕೀಲರು ಕೂಡ ಹಾಜರಾಗಿದ್ರು. ಅವರು ಕೂಡ ಎಸ್ಐಟಿ ಅಧಿಕಾರಿಗಳನ್ನು ಟೀಕೆ ಮಾಡೋದು ಇವತ್ತೇನಾದ್ರು ಹೊಸ ಸ್ಟೋರಿ ಇದೆಯಾ ಅನ್ನೋ ರೀತಿಯಲ್ಲಿ ಅವರು ಕೂಡ ಟೀಕೆಯನ್ನು ಮಾಡಿದ್ರು. ಆದ್ರೆ ಎಸ್ಐಟಿ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಅವ್ರನ್ನ ಮತ್ತೆ ಪುನಃ ಕಸ್ಟಡಿಗೆ ಮನವಿಯನ್ನ ಮಾಡಿಲ್ಲ. ಹೀಗಾಗಿ ತಕ್ಷಣ ಅವರನ್ನ ನ್ಯಾಯಾಂಗ ಬಂದಾಗ ಅಂದ್ರೆ ಜೂನ್ 24ರವರೆಗೂ ಕೂಡ ಅವ್ರನ್ನ ಈಗ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿರುವಂತದ್ದು. ಸೊ ಇಲ್ಲಿ ಕೋರ್ಟ್ ನಲ್ಲಿ ಯಾವಾಗ ಆರ್ಡರ್ ಆಗುತ್ತೆ ಆದ ತಕ್ಷಣ ಅವ್ರನ್ನ ಇಲ್ಲಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗಿ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ಸುಮಾರು 10 ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿ ಇದ್ದಿದ್ದಂಥದ್ದು ಪ್ರಜ್ವಲ್ ರೇವಣ್ಣ. 10 ದಿನಗಳ ಕಾಲದಲ್ಲಿ ಏನೆಲ್ಲ ತನಿಖೆ ಆಗಿದೆ ಮತ್ತು ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಅದಲ್ಲದೆ ಈತನ ವಿರುದ್ಧ ದಾಖಲಾಗಿರುವಂತಹ ಇತರ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಅವಶ್ಯಕತೆ ಬಿದ್ದಿದ್ದೇ ಆದಲ್ಲಿ ಅವನು ಪುನಃ ಕಸ್ಟಡಿಗೆ ಅಂದ್ರೆ ಎಸ್ಐಟಿ ಕಸ್ಟಡಿಗೆ ಕೊಡುವಂತೆ ಮನವಿಯನ್ನ ಮಾಡ್ಕೋಬಹುದು. ಸದ್ಯದ ಪರಿಸ್ಥಿತಿಗೆ ಪ್ರಜ್ವಲ್ ರೇವಣ್ಣಗೆ ಪರಪ್ಪನ ಅಗ್ರಹಾರ ಜೈಲ ಗತಿ ಅಂತಾನೆ ಹೇಳ್ಬೋದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ. ಇವತ್ತು ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕೆಲವಷ್ಟು ಮಾಹಿತಿಗಳನ್ನು ಕೇಳಿಕೊಂಡಿದ್ದಾರೆ. ಅಲ್ಲಿ ಜಡ್ಜ್ ಕೇಳಿದ್ದಾರೆ, ನಿಮಗೇನಾದರೂ ತನಿಖಾಧಿಕಾರಿಗಳು ತೊಂದರೆ ಕೊಟ್ರಾ, ಏನಾದರೂ ಕಿರುಕುಳ ಕೊಟ್ರಾ ಅಂತ ಕೇಳಿದ್ದಾರೆ. ಆಗ ಪ್ರಜ್ವಲ್ ರೇವಣ್ಣ ಕೋರ್ಟ್ನಲ್ಲಿ ಉತ್ತರ ಹೇಳಿದ್ದಾರೆ, ಇಲ್ಲ, ನನಗೆ ಯಾವ ರೀತಿಯ ತೊಂದರೆಯೂ ಆಗಿಲ್ಲ ಅಂತ ಹೇಳಿ. ನೋಡಿ, 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಯಲ್ಲಿದ್ದಂಥ ಪ್ರಜ್ವಲ್ ರೇವಣ್ಣಗೆ ಹಲವಾರು ರೀತಿಯ ಪ್ರಶ್ನೆಗಳು ಎದುರಾಗಿದ್ದಾವೆ. ಆದರೆ ಎಲ್ಲ ಪ್ರಶ್ನೆಗಳಿಗೂ ಗೊತ್ತಿಲ್ಲ ಎನ್ನುವ ಉತ್ತರವನ್ನು ಬಿಟ್ಟು ಬೇರೇನೂ ಹೇಳಿಲ್ಲ ಅಂತ ಮೂಲಗಳು ಹೇಳ್ತಾ ಇದ್ದಾವೆ. ಗೊತ್ತಿಲ್ಲ, ನನಗೂ ಅದಕ್ಕೂ ಸಂಬಂಧವಿಲ್ಲ. 10 ದಿನಗಳ ಕಾಲ ತನಿಖೆಯ ನಂತರದಲ್ಲಿ ಇದೀಗ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ವಿಶೇಷ ಅಂತ ಹೇಳಿದ್ರೆ ಎಸ್ಐಟಿ ಪರವಾದಂಥ ವಕೀಲರು SPP ನಮ್ಮ ಕಸ್ಟಡಿಗೆ ಕೊಡಿ ಅಂತ ಅಥವಾ ಎಸ್ಐಟಿ ಕಸ್ಟಡಿಯಲ್ಲೇ ಮುಂದುವರಿಬೇಕು ಪ್ರಜ್ವಲ್ ರೇವಣ್ಣ ಅಂತ ಕೇಳಿಲ್ಲ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಸಹಜವಾಗಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಜೂನ್ 24ರವರೆಗೆ ಪರಪ್ಪನ ಅಗ್ರಹಾರವೇ ಗತಿ.